ನಮ್ಮ ಜೀವ ಸೃಷ್ಟಿಯಾಗಿರೋದು ದುಡ್ಡಿಂದ ಅಲ್ಲ. ಆದ್ರೆ ನಮ್ಮ ಜೀವನನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರನಾದ್ರೂ ದುಡ್ಡು ಬೇಕೇ ಬೇಕಲ್ವಾ? ಈಗ ನೋಡಿ, ಫಾರ್ ಎಕ್ಸಾಂಪಲ್ ಮಗುಗೆ ನಾವು ದುಡ್ಡನ್ನ ಇಟ್ಟು ಜೊತೆಗೆ ಆಟ ಸಾಮಾನು, ತಿನ್ನೋದಕ್ಕೆ ಏನಾದ್ರು ಚಾಕ್ಲೇಟ್ ಟೈಪ್ ಏನಾದ್ರು ಇಟ್ರೆ ಮಗುಗೆ ಯಾವ್ದು ಆಕರ್ಷಕವಾಗಿ ಕಾಣಿಸುತ್ತೋ ಅದನ್ನ ಮಾತ್ರ ಎತ್ಕೊಳ್ಳುತ್ತೆ. ಅಲ್ಲಿ ಮಗುಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂತ. ಅದೇ ನಾವು ಬೆಳಿತಾ ಬೆಳಿತಾ ದೊಡ್ಡವರಾದ ನಂತರ ಮಗುಗೆ ಏನ್ ಇಟ್ಟಿರ್ತೀವೋ ಚೂಸ್ ಮಾಡೋದಕ್ಕೆ, ಅದೇ ರೀತಿ ನಾವು ಆ ರೀತಿನೇ ಆಟ ಸಾಮಾನಾಗ್ಲಿ, ದುಡ್ಡಾಗ್ಲಿ, ಚಾಕ್ಲೇಟ್ ಆಗ್ಲಿ ಏನೋ ಒಂದಿಟ್ರೆ ನಾವು ಅಲ್ಲಿ ಆರಿಸ್ಕೊಳ್ಳೋ ಅಂತದ್ದೇನು ದುಡ್ಡನ್ನ. ಅಂದ್ರೆ ಅಲ್ಲಿ ಮಗುಗೆ ಅಟ್ರಾಕ್ಷನ್ ಆಗೋ ರೀತಿ ಇರೋಂಥದ್ದನ್ನ ತಗೊಳುತ್ತೆ. ನಾವಿಲ್ಲಿ ಅಟ್ರಾಕ್ಷನ್ ಆಗೋ ಅಂತದನ್ನ ತಗೊಳ್ಳೋದಕ್ಕೋಸ್ಕರ ದುಡ್ಡು ಬೇಕಾಗೇ ಆಗುತ್ತೆ. ಸೊ ಹಾಗಾಗಿ ದುಡ್ಡು ಎಲ್ರ ಜೀವನದಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು. 1 ರೂಪಾಯಿಗೂ ಕೂಡ ತುಂಬಾ ಬೆಲೆ ಇದೆ. ನಾನು ಆಲ್ರೆಡಿ ಒಂದು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, 1 ಲಕ್ಷ ರೂಪಾಯಿಗೂ ಕೂಡ ಒಂದೇ 1 ರೂಪಾಯಿ ಕಮ್ಮಿ ಆದ್ರೂ ಕೂಡ ಅದು ಲಕ್ಷ ಅಂತ ಅನಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ದುಡ್ಡಿಗೆ ತುಂಬಾ ಬೆಲೆ ಇದೆ ಅನ್ನೋಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ದುಡ್ಡನ್ನ ಎಲ್ರೂ ಕೂಡ ದುಡಿತೀವಿ. ಯಾರು ದುಡಿದೇನೆ ಇರೋಂಥ ವ್ಯಕ್ತಿಗಳು ಯಾರು ಇರೋದಿಲ್ಲ. ಅವರವರ ತಕ್ಕನಾಗಿ ಅವರವರ ಮಾರ್ಗಗಳಲ್ಲಿ ದುಡಿತಾ ಹೋಗ್ತಾರೆ. ಆದ್ರೆ ದುಡಿದಿದ್ದ ದುಡ್ಡೆಲ್ಲ ಅವ್ರ ಹತ್ರ ಉಳ್ಕೊಳ್ಳೋದಿಲ್ಲ. ಕೆಲವ್ರ ಹತ್ರ ಮಾತ್ರ ದುಡ್ದಂತ ದುಡ್ಡು ಉಳ್ಕೊಳ್ಳೋ ಅಂತದ್ದು. ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಈಗ ನಾವು ಗಾಣದೆತ್ತು ದುಡ್ದಾಗೆ ದುಡಿತೀವಿ. ಎಷ್ಟೇ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ದುಡಿದ್ರು ಕೂಡ ಸಾಯಂಕಾಲದಷ್ಟೊತ್ತಿಗೆ ಹೇಗಪ್ಪ ಅನ್ನೋ ರೀತಿ ಆಗುತ್ತೆ, ಸಾಕಾಗೋದೇ ಇಲ್ಲ. ಅಂದ್ರೆ ಏನ್ ಅರ್ಥ? ನೀವು ದುಡಿಮೆಗೆ ಮೋಸ ಮಾಡ್ತಾ ಇಲ್ಲ, ದುಡಿತಾ ಇದ್ದೀರಾ, ಕಷ್ಟಪಟ್ಟೆ ದುಡಿತಾ ಇದ್ದೀರಾ ನಿಮ್ಮ ಒಂದು ದಾರಿಯಲ್ಲಿ. ಆದ್ರೆ ದುಡ್ಡು ನಿಮ್ಮ ಹತ್ರ ಉಳ್ಕೊಳ್ತಾ ಇಲ್ಲ. ಏನಕ್ಕೋಸ್ಕರ ಅಂತ ಅಂದ್ರೆ ಇದಕ್ಕೆಲ್ಲ ಇರುವಂತದ್ದು ಒಂದೇ ಒಂದು, ನೀವು ದುಡ್ಡನ್ನ ಸರಿಯಾದ ರೀತಿನಲ್ಲಿ ನಡೆಸ್ಕೊಳ್ತಾ ಇಲ್ಲ, ಸರಿಯಾದ ಒಂದು ಕ್ರಮದಲ್ಲಿ ಅನುಸರಿಸ್ತಾ ಇಲ್ಲ. ಅದು ದುಡ್ಡಿನ ವಿಷಯದಲ್ಲಿ ಸುಮಾರು ನೀವು ಅನುಸರಿಸುವಂತಹ ಕ್ರಮಗಳಿದೆ. ಅದ್ಯಾವ್ಯಾವ ಕ್ರಮ ಅಂತ ನೀವು ತಿಳ್ಕೊಳ್ತಾ ಹೋದ್ರೆ ನೀವು ಖಂಡಿತವಾಗ್ಲೂ ನೀವು ದುಡ್ದಂತ ದುಡ್ಡಿನಲ್ಲಿ ಎಲ್ಲರ ಹಾಗೆ ನೀವು ಉಳಿಸ್ಬೋದು, ಎಲ್ಲರ ಹಾಗೆ ಜೀವನನ ಸಾಗಿಸ್ಬೋದು, ಎಲ್ಲರ ಹಾಗೆ ನೀವು ಕೂಡ ಒಂದು ಸ್ಟೇಜ್ ಇಂದ ಮತ್ತೊಂದು ಸ್ಟೇಜ್ಗೆ ಇಂಪ್ರೂವ್ ಆಗ್ತಾ ಹೋಗ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಇದೇ ರೀತಿ ನನ್ನ ಲೈಫ್ ನಲ್ಲಿ ಅಳವಡಿಕೆ ಮಾಡಿಕೊಂಡು ಒಂದು ದುಡ್ಡಿನ ವಿಷಯದಲ್ಲಿ ಅನುಸರಿಸಬೇಕಾದಂತಹ ಕ್ರಮಗಳನ್ನ ಅನುಸರಿಸ್ಕೊಳ್ತಾ ಬರ್ತಾ ಇದ್ದೀನಿ. ನೀವ್ ಎಷ್ಟೇ ದುಡಿರಿ, ನೀವು ಅನುಸರಿಸಬೇಕಾದಂತಹ ಕ್ರಮಗಳನ್ನ ನೀವು ಅನುಸರಿಸಿದ್ರೆ ಮಾತ್ರ ನಿಮ್ಮ ಹತ್ರ ದುಡ್ಡು ಉಳಿಯುತ್ತೆ. ಇಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ದುಡ್ಡು ಉಳಿಯೋದಿಲ್ಲ. ಇಲ್ಲ, ಅದನ್ನ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ನೀವ್ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀರಲ್ವಾ, ನಾವ್ ಎಷ್ಟೇ ದುಡಿದ್ರು ಕೂಡ ನಮ್ಮ ಹತ್ರ ದುಡ್ಡು ಉಳಿತಾ ಇಲ್ಲ ಅಂತ. ಇದಕ್ಕೆ ಕಾರಣ ನೀವು ದುಡ್ಡಿನ ವಿಷಯದಲ್ಲಿ ಅನುಸರಿಸ್ತೇನೆ ಇರುವಂತಹ ಕೆಲವು ವಿಚಾರಗಳು, ಅಂದ್ರೆ ಕೆಲವು ಕ್ರಮಗಳನ್ನ ನೀವು ಅನುಸರಿಸ್ತಾ ಇಲ್ಲ ಅಂತ. ಅದ್ ಯಾವ ಕ್ರಮ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಇದನ್ನ ಖಂಡಿತವಾಗ್ಲೂ ಅನುಸರಿಸಲೇಬೇಕು. ಅನುಸರಿಸಿದ್ದಾದಲ್ಲಿ ನೀವು ಚಿಕ್ಕದಾಗಿ ದುಡಿರಿ, ಇಲ್ಲ ದೊಡ್ಡದಾಗಿ ದುಡಿರಿ, ಅದು ನಿಮ್ಮ ಹತ್ರ ಸೇಫ್ ಆಗಿ ಎಷ್ಟು ಉಳ್ಕೊಳ್ಬೇಕು ಅಂತ ಇದೆಯೋ, ಎಷ್ಟು ಉಳಿಸ್ಬೇಕು ಅಂತ ನೀವು ಅನ್ಕೊಂಡಿದ್ದೀರೋ ಅಷ್ಟು ಉಳ್ಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಯಾವ್ಯಾವ ಸ್ಟೆಪ್ಗಳು ಅಂತ ನೋಡ್ತಾ ಹೋಗೋದಾ. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನಿವತ್ತು ಯಾವ ವಿಷಯದ ಬಗ್ಗೆ ಹೇಳಕ್ ಬಂದಿದ್ದೀನಿ ಅಂತ ಆಲ್ರೆಡಿ ಪೀಠಿಕೆನಲ್ಲಿ ಹೇಳಿದ್ದೀನಿ. ಹೌದು, ಖಂಡಿತವಾಗ್ಲೂ ಅನುಸರಿಸಬೇಕಾದಂತಹ ಕ್ರಮಗಳನ್ನ ನೀವು ಅನುಸರಿಸಿದ್ದೆ ಆದಲ್ಲಿ ನಿಮ್ಗೆ ಯಶಸ್ಸು ಖಂಡಿತ, ಮತ್ತು ದುಡ್ಡಿನ ವಿಷಯದಲ್ಲಿ ನೀವೇನ್ ಅನ್ಕೊಂಡಿರ್ತೀರೋ ಅದು ಸಾಧಿಸ್ಬೋದು ಅಂತ ಹೇಳ್ತೀನಿ. ನಾನ್ ಇವಾಗ ಹೇಳ್ಕೊಡೋ ಅಂತಹ ಕ್ರಮಗಳು ಯಾವ ರೀತಿ ಅಂದ್ರೆ ಮ್ಯಾಜಿಕಲ್ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಖಾಲಿ ಇರೋ ಪರ್ಸ್ಗೆ ದುಡ್ಡು ಬಂದು ಬೀಳುತ್ತೆ ಅಂತ ಖಂಡಿತವಾಗ್ಲೂ ಅನ್ಕೊಳ್ಬೇಡಿ. ನೀವು ದುಡ್ದಂತ ದುಡ್ಡು, ನಿಮ್ಮ ಪರ್ಸ್ನಲ್ಲಿ ಇರುವಂತ ದುಡ್ಡು ಅನ್ನೆಸೆಸರಿ ಪೋಲಾಗೋದಿಲ್ಲ, ಅನ್ನೆಸೆಸರಿ ನಿಮ್ಮ ದುಡ್ಡಿನ ಬೆಲೆ ಕಮ್ಮಿ ಆಗೋದಿಲ್ಲ, ನಿಮ್ಮ ಘನತೆ ಕಮ್ಮಿ ಆಗದೇನೆ ಇರೋ ರೀತಿ, ಅಂದ್ರೆ ನೀವು ದುಡಿದ ದುಡ್ಡಿನ ಬೆಲೆ ಕಮ್ಮಿ ಆಗದೇನೆ ಇರೋ ರೀತಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಯಾವ್ಯಾವ ಅನುಸರಿಸಬೇಕಾದಂತಹ ಕ್ರಮಗಳು ಅಂತ ನಿಮ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಅನುಸರಿಸಬೇಕಾದಂತಹ ಕ್ರಮ ಯಾವ್ದಪ್ಪ ಅಂತ ಅಂದ್ರೆ ದುಡಿಮೆ. ಈಗ ದುಡ್ಡಿನ ಆಧಾರವೇ, ದುಡ್ಡು ಬರುವಂತ ದಾರಿನೇ ನಮ್ಗೆ ದುಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಮೊದಲು ದುಡ್ಡನ್ನ ಹೇಗೆ ಸಂಪಾದಿಸಿದ್ರೆ ಆ ಲಕ್ಷ್ಮಿ ನಮ್ಗೆ ಒಲಿತಾಳೆ ಅನ್ನೋಂಥದ್ರ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮೇನ್ ಪಾಯಿಂಟ್ ಆಗಿ 2 ರೀತಿ ನಾವು ದುಡಿಬಹುದು. ಒಂದು ಬಂದು ಜಾಬ್ಗೆ ಹೋಗಿ, ಇನ್ನೊಂದು ಬಂದು ಬಿಸ್ನೆಸ್ ಮಾಡ್ತಾ ನಾವು ದುಡಿಯುವಂಥದ್ದು. ಎರಡಲ್ಲೂ ಕೂಡ ಇನ್ಕಮ್ ಬರುತ್ತೆ. ಸೊ ಆದ್ರೆ ನಿಮ್ಗೆ ಯಾವ್ದು ಬೆಸ್ಟ್ ಅನ್ನೋಂಥದ್ದನ್ನ ಇಲ್ಲಿ ಚೂಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಮ್ಗೆ ಜಾಬ್ ಬೆಸ್ಟಾ ಅಥವಾ ಬಿಸ್ನೆಸ್ ಬೆಸ್ಟಾ ಅಂತ ನಿಮ್ಮ ಮನಸ ಇಚ್ಛೆ ಏನಿರುತ್ತೆ. ಕೆಲವ್ರಿಗೆ ಜಾಬ್ಗೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ, ಆದ್ರೂ ಕೂಡ ಮನೆಯವ್ರ ಬಲವಂತಕ್ಕೋಸ್ಕರ ಜಾಬ್ಗೆ ಹೋಗ್ತಾ ಇರ್ತಾರೆ. ಅವರ ಇಚ್ಛೆ ಏನಿರುತ್ತೆ ಅಂತ ಅಂದ್ರೆ, ನಾನು ಒಂದು
ಚಿಕ್ಕದಾಗಾದ್ರೂ ಸರಿ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋಂಥದ್ದು ಇರುತ್ತೆ. ಆದ್ರೆ ಬಿಸ್ನೆಸ್ಗೆ ಬಂಡವಾಳ ಹೂಡೋದಕ್ಕೆ ದುಡ್ಡು ಇಲ್ದೇನೆ ಇರೋ ಕಾರಣದಿಂದಾಗಿ ಅವರು ಜಾಬ್ಗೆ ಹೋಗ್ತಾ ಇರ್ತಾರೆ. ನಾನಿಲ್ಲಿ ಜಾಬ್ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಮನಸ್ಸ ಇಚ್ಛೆಯಿಂದ ನೀವು ದುಡಿಯೋದನ್ನ ಕಲ್ತ್ಕೊಳ್ಳಿ, ಆಗ ಮಾತ್ರ ಲಕ್ಷ್ಮಿ ನಿಮ್ಗೆ ಒಲ್ದು ಬರುವಂತದ್ದು. ಫಾರ್ ಎಕ್ಸಾಂಪಲ್, ಈಗ ನೀವು ಜಾಬ್ಗೆ ಇಷ್ಟ ಇಲ್ಲ ಅಂತ ಅಂದ್ರೂ ಕೂಡ ಹೋಗ್ತಾ ಇರ್ತೀರಾ ಅಂದ್ರೆ ಅಲ್ಲಿ ಒಂದು ಕ್ರಿಯೇಟಿವ್ ಮೈಂಡೇ ಇರೋದಿಲ್ಲ. ಏನೋ ಒಂದು ಅವರು ನಿಮ್ಗೆ ಒಂದು ಟ್ರೈನಿಂಗ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಸುಮ್ಮನೆ ಜಾಬ್ನ ಏನೋ ಸಂಬಳಕ್ಕೋಸ್ಕರ ಜಾಬ್ನ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಆ ರೀತಿ ಇರಬಾರ್ದು. ಆ ರೀತಿ ಇದ್ರೆ ನೀವೇನೇ ದುಡಿದ್ರು ಕೂಡ ನಿಮ್ಮ ಹತ್ರ ಉಳಿಯೋದಿಲ್ಲ. ಸೊ ಹಾಗಾಗಿ ನಿಮ್ಮ ಮನಸ್ಸ ಇಚ್ಛೆಯಿಂದ ದುಡಿದು ನಿಮ್ಗೆ ಲಕ್ಷ್ಮಿ ಬರೋ ಹಾಗೆ ಮಾಡ್ಕೊಳ್ಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲು ಅಕಸ್ಮಾತ್ ನೀವೇನಾದ್ರೂ ನಾನು ಬಿಸ್ನೆಸ್ ಮಾಡಬೇಕು, ನನ್ನ ಹತ್ರ ಬಂಡವಾಳ ಇಲ್ಲ ಅಂತ ಅಂದ್ರೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಜಾಬ್ನ ಮಾಡಿ, ಅದಾದ ನಂತರ ಒಂದು ಸ್ವಲ್ಪ ಅಮೌಂಟ್ನ ಕೂಡಾಕೊಂಡು ಆಮೇಲೆ ಬಿಸ್ನೆಸ್ನ ಚಿಕ್ಕದಾಗಿ ನಿಮ್ಮ ತಕ್ಕನಾಗಿ ನೀವೇನು ಕೂಡಿಟ್ಟಿರ್ತೀರೋ ಆ ಅಮೌಂಟ್ ತಕ್ಕನಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಮೊದಲನೇ ಕ್ರಮ ಆಗಿರುತ್ತೆ ದುಡ್ಡಿನ ವಿಷಯದಲ್ಲಿ. ನಂಬರ್ 2 ಯಾವ್ದಪ್ಪ ಅಂದ್ರೆ ದುಡ್ಡಿನ ವಿಷಯದಲ್ಲಿ ಪ್ರಾಮಾಣಿಕತೆ ಇರಲಿ. ಈಗ ದುಡ್ಡಿನ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಬೇರೆಯವ್ರಿಗೆ ಸುಮ್ನೆ ಸುಳ್ಳಿನ ಆಶ್ವಾಸನೆ ಕೊಡುವಂತದ್ದಾಗಿರ್ಬೋದು, ಸುಳ್ಳು ಮಾತುಗಳನ್ನ ಮಾತಾಡೋದಾಗಿರ್ಬೋದು, ಒಂದು ಪ್ರಾಮಾಣಿಕತೆ ಇಲ್ದೇನೆ ನಡ್ಕೊಳ್ಳೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಬೇರೆಯವ್ರ ಮುಂದೆ ಬೋಗಸ್ ಮಾತುಗಳನ್ನ ಆಡುವಂಥದ್ದು, ಅಂದ್ರೆ ತಮ್ಮ ಹತ್ರ ಇಲ್ದೇನೆ ಇರೋದನ್ನು ಕೂಡ ಇದೆ ಅಂತ ತೋರಿಸ್ಕೊಳ್ಳೋ ಅಂಥದ್ದು. ಒಂದು 50 ರೂಪಾಯಿಗೆ ಆಗಿರುವಂತಹ ಒಂದು ವಸ್ತುನ ಅದಕ್ಕೆ ಒಂದು 100 ರೂಪಾಯಿ ಬೆಲೆ ಕಟ್ಟಿ ಮಾತಾಡುವಂಥದ್ದು, ಇವೆಲ್ಲ ಬೋಗಸ್ ಮಾತುಗಳೇ. ಮತ್ತೆ ಅವ್ರು ತಗೊಳ್ಳೋಂತ ಸಂಬಳ ಒಂದು 30,000 ಇದ್ರೆ ಅದಕ್ಕೊಂದು 10,000 20,000 ಇಲ್ಲಾಂದ್ರೆ ಡಬಲ್ನೇ ಸೇರಿಸಿ ನಾನು ತಗೊಳ್ಳೋಂತ ಸಂಬಳ 60,000 ರೂಪಾಯಿ ಅನ್ನೋಂತ ರೀತಿ ಹೇಳುವಂಥದ್ದು. ಈ ರೀತಿ ಎಲ್ಲ ಅನಾವಶ್ಯಕ ಮಾತುಗಳಾಗಿರುತ್ತೆ. ನೀವು ಆ ಕ್ಷಣ ಅದು ನಿಮ್ಗೆ ಏನೋ ಒಂದು ಹೆಮ್ಮೆ ವಿಚಾರ, ನನ್ಗೆ ಸಂತೋಷ ಕೊಟ್ಟಿರ್ಬೋದು ಅಂತ ನಿಮ್ಗೆ ಅನ್ಸಿರ್ಬೋದು. ಆದ್ರೆ ಅದು ನೀವು ನಿಜವಾಗಿ ಆತ್ಮವಿಶ್ವಾಸದಿಂದ ಹೇಳ್ಬೇಕು ಅಂತ ಅಂದ್ರೆ ಅವು ಸುಳ್ಳು ಮಾತುಗಳಾಗಿರ್ತವೆ, ಸುಳ್ಳು ಆಶ್ವಾಸನೆಗಳಾಗಿರ್ತದೆ. ಯಾರಿಗೊಬ್ರಿಗೆ ನನ್ಗೇನು ಚಿಟ್ಕಿ ಹೊಡೆದ್ರೆ 100 ಜನ ಬಂದು ನಿಂತ್ಕೋತಾರೆ, ನಾನು 5,000 ಕೇಳಿದ್ರೆ 10,000 ಹಾಕುವಂತಹ ಜನಗಳನ್ನ ಇಟ್ಕೊಂಡಿದ್ದೀನಿ, ನಿನ್ಗೇನ್ ಬೇಕು ಅಂತ ಅಂದ್ರೆ ಹೇಳು ಮರಯ್ಯ, ಹಿಂಗ್ ಚಿಟ್ಕಿ ಹೊಡೆದ್ರೆ 100 ಜನ ಬಂದು ನಿಂತ್ಕೋತಾರೆ, ನನ್ಗೆ 5,000 ಹಾಕೊಂಡ್ರೆ 10,000 ಹಾಕ್ತಾರೆ, ನಿನ್ ಬೇಕು ಅನ್ನೋಂಥ ಸಂದರ್ಭದಲ್ಲಿ ನಂಗೊಂದು ಫೋನ್ ಮಾಡು ಸಾಕು, ನಾನು ತಗೊಬಂದು ಕೊಟ್ಬಿಡ್ತೀನಿ, ಇಲ್ಲ ಅಂದ್ರೆ ನಾನು ಇರೋ ಜಾಗಕ್ಕೆ ಬಂದು ಕೊಡ್ತಾರೆ ಅನ್ನೋ ರೀತಿ ಸುಳ್ಳು ಆಶ್ವಾಸನೆಗಳ ಮಾತುಗಳನ್ನ ಆಡೋದಾಗಿರ್ಬೋದು. ಈ ರೀತಿ ಎಲ್ಲ ಇವೆಲ್ಲ ಸುಮ್ನೆ ಬುಲ್ಶಿಟ್ ಮಾತುಗಳಾಗಿರುತ್ತೆ. ನೀವ್ ಇಷ್ಟೆಲ್ಲ ಮಾತಾಡಿದ್ರು ಕೂಡ ನಿಮ್ ಏನೋ ಒಂದು ಕೊಚ್ಕೊಳ್ಳೋದಕ್ಕೋಸ್ಕರ ಮಾತಾಡ್ಬಿಡ್ತೀರಾ. ಆದ್ರೆ ಇದೆಲ್ಲ ನಿಮ್ಮ ಮಾತು ಕತೆಗಳೆಲ್ಲ ಎಫೆಕ್ಟ್ ಆಗೋವಂಥದ್ದು ನೀವು ದುಡಿಯೋಂಥ ದುಡ್ಡಿನ ಮೇಲೆ, ನೀವು ಇಟ್ಟಿರುವಂತಹ ದುಡ್ಡಿನ ಮೇಲೆ. ಸೊ ಹಾಗಾಗಿ ದುಡ್ಡಿನ ಮೇಲೆ ನೀವು ಯಾವಾಗ ಪ್ರಾಮಾಣಿಕತೆಯಿಂದ ಇರೋದಿಲ್ವೋ, ಯಾವಾಗ ಸುಳ್ಳುಗಳನ್ನೇ ಹೇಳ್ತಾ ಇರ್ತೀರೋ ದುಡ್ಡಿನ ವಿಷಯದಲ್ಲಿ, ಇರೋದನ್ನ ಇಲ್ಲ ಅಂತ ಹೇಳೋದು, ಇಲ್ದೇನೆ ಇರೋದನ್ನ ಇದೆ ಅಂತ ಹೇಳೋದು, ಈ ರೀತಿ ಎಲ್ಲ ನೀವು ಮಾಡ್ಕೊಳ್ತಾನೆ ಬಂದಂತ ಸಂದರ್ಭದಲ್ಲಿ ಲಕ್ಷ್ಮಿ ನಿಮ್ಮ ಹತ್ರ ಖಂಡಿತವಾಗ್ಲೂ ನೆಲೆಸೋದಿಲ್ಲ. ನೀವು ದುಡ್ಡಿನ ವಿಷಯದಲ್ಲಿ ಪ್ರಾಮಾಣಿಕತೆಯಿಂದ ಇರಿ, ಖಂಡಿತವಾಗ್ಲೂ ನೀವು ದುಡಿಯಂತ ದುಡ್ಡು ನಿಮ್ಮ ಹತ್ರ ಉಳ್ಕೊಳ್ಳುತ್ತೆ, ಮತ್ತೆ ಲಕ್ಷ್ಮಿ ಕೂಡ ನಿಮ್ ಜೊತೆ ಯಾವಾಗ್ಲೂ ಸದಾ ಇರ್ತಾಳೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 3ನೇ ಕ್ರಮ ಯಾವ್ದಪ್ಪ ಅಂತ ಅಂದ್ರೆ, ನಿಮ್ಮ ಹತ್ರ ದುಡ್ಡು ಬಂದಂತ ಸಂದರ್ಭದಲ್ಲಿ ನಿಮ್ಮ ತನನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾವ ರೀತಿನಪ್ಪ ಅಂತ ಅಂದ್ರೆ, ನಿಮ್ಮ ಹತ್ರ ದುಡ್ಡು ಇಲ್ದೇನೆ ಇದ್ದಾಗ ಯಾವ ರೀತಿ ಸಾಧು ತರ ಒಂದು ಮುಗ್ಧ ಜೀವಿಗಳಾಗೆ ಜೀವಿಸ್ತಾ ಇರ್ತೀರೋ, ದುಡ್ಡು ಬಂದ ನಂತರನೂ ಕೂಡ ನೀವು ಸಾಧು ತರನೇ ಇರ್ಬೇಕು. ಕೆಲವರು ಹೇಳ್ತಾರೆ ಗೊತ್ತಾ, ಇವ್ನು ಇಲ್ದೆ ಹೋದಾಗ ಹೆಂಗಿದ್ದ ಗೊತ್ತಾ, ನನ್ನ ಹಿಂದೆನೆ ತಿರುಗ್ತಾ ಇದ್ದ, ದುಡ್ಡು ಬಂದ ಮೇಲೆ ಅದೇನೋ ಹೇಳ್ತಾರಲ್ಲ, ತಿರ್ಕಂಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡಿದ್ರು ಅಂತ, ಆ ರೀತಿ ಎಲ್ಲ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಸೊ ಹಾಗಾಗಿ ದುಡ್ಡು ಇಲ್ದೇನೆ ಇದ್ದಾಗ್ಲೂ ಒಂಥರ, ದುಡ್ಡು ಇದ್ದಾಗ್ಲೂ ಒಂಥರ ಇದ್ದಾಗ ನಿಮ್ಗೆ ಆ ಲಕ್ಷ್ಮಿ ಯಾವಾಗ್ಲೂ ನಿಮ್ ಜೊತೆ ಸದಾ ನೆಲೆಸೋದಕ್ಕೆ ಟ್ರೈ ಮಾಡ್ತಾಳೆ. ನಿಮ್ಮ ಹತ್ರ ದುಡ್ಡು ಇಲ್ದೇನೆ ಇರೋ ಅಂತ ಸಂದರ್ಭದಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಯಾವ ರೀತಿ ಪ್ರೀತಿ ವಿಶ್ವಾಸ ಕಾಳಜಿಯಿಂದ ಮಾತಾಡ್ತಾ ಇರ್ತೀರೋ, ದುಡ್ಡು ಬಂದಂತ ಸಂದರ್ಭದಲ್ಲೂ ಕೂಡ ನೀವು ಪ್ರೀತಿ ವಿಶ್ವಾಸ ಕಾಳಜಿಯಿಂದ ಮಾತಾಡೋದನ್ನ ಕಲ್ತ್ಕೊಳ್ಬೇಕು. ಹಂಗಂತ ಅನ್ಬಿಟ್ಟು ನಿಮ್ಮ ಹತ್ರ ನೀವು ದುಡ್ದಿರೋ ಅಂತ ದುಡ್ಡನ್ನೆಲ್ಲ ನಾನು ಕೊಡಿ ಅಂತ ಹೇಳ್ತಾ ಇಲ್ಲ. ನೀವಿಲ್ಲಿ ಅನುಸರಿಸಬೇಕಾದಂತಹ ಕ್ರಮ ಯಾವ್ದಪ್ಪ ಅಂದ್ರೆ, ಮುಗ್ಧತೆಯಿಂದ, ದುಡ್ಡು ಇಲ್ದೆ ಹೋದಾಗ ಯಾವ ರೀತಿ ಮುಗ್ಧತೆಯಿಂದ ಇರ್ತೀರೋ, ದುಡ್ಡು ಬಂದ್ಮೇಲೂ ಕೂಡ ಆ ಪ್ರೀತಿಗೆ, ಆ ಕಾಳಜಿಗೆ, ಆ ಸಹನೆಗೆ ಯಾವುದೇ ರೀತಿಯಾದಂತಹ ಕುಂದುಕೊರತೆ ಬರ್ದೇನೆ ಇರೋ ರೀತಿ ನೋಡ್ಕೊಳ್ಳಿ. ಅಹಂಕಾರ ಬರ್ಲೇಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದೀನಿ ಅಷ್ಟೇ. ನಂಬರ್ 4, ದುಡ್ಡಿನ ವಿಷಯದಲ್ಲಿ ಅನುಸರಿಸಬೇಕಾದಂತಹ ಕ್ರಮ ಯಾವ್ದಪ್ಪ ಅಂತ ಅಂದ್ರೆ, ದುಬಾರಿ ಗಿಫ್ಟ್ ಕೊಡೋ ಅಂತದ್ದು. ಈಗ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು, ಫ್ಯಾಮಿಲಿ ಸರ್ಕಲ್ ಅಲ್ಲಿ ಆಗಿರ್ಬೋದು, ನಿಮ್ಗೆ ಎಷ್ಟೇ ಕ್ಲೋಸ್ ಫ್ರೆಂಡ್ ಅಂದ್ರೂ ಕೂಡ, ಎಷ್ಟೇ ಹತ್ರದ ರಿಲೇಟಿವ್ಸ್ ಅಂದ್ರೂ ಕೂಡ,
ನಿಮ್ಮ ಹತ್ರ ಇರೋಂತಹ ದುಡ್ಡಿನಲ್ಲಿ ಮಾತ್ರ ಅವರ ಫಂಕ್ಷನ್ಗಳಿಗೆ ನೀವು ಅಟೆಂಡ್ ಆಗ್ತೀರಾ ಅಂದ್ರೆ ಅದ್ರಲ್ಲಿ ಮಾತ್ರ ನೀವು ಗಿಫ್ಟ್ ನ ಕೊಡುವಂಥದ್ದು. ಇಲ್ಲ ಅವರು ನನಗೆ ಚಡ್ಡಿ ದೋಸ್ತು, ತುಂಬಾ ಕ್ಲೋಸ್ ಅಂದ್ರೆ ಕ್ಲೋಸು, ಇವರು ನನಗೆ ತುಂಬಾ ಹತ್ರದ ರಿಲೇಟಿವ್ಸು, ನಾನೀಗೇನಾದ್ರೂ ಹತ್ರ ಇರೋಂಥ ದುಡ್ಡಿಗಿಂತ ಮೀರಿ ಕೊಡ್ಲಿಲ್ಲ ಅಂತ ಅಂದ್ರೆ ಅವ್ರು ಏನಾದ್ರು ಅನ್ಕೊಬಿಡ್ತಾರೆ, ಏನಾದ್ರು ಅನ್ಬಿಡ್ತಾರೆ, ನನ್ನನ್ನು ಕೀಳಾಗಿ ನೋಡ್ಬಿಡ್ತಾರೆ ಅಂತ ನೀವೇನಾದ್ರೂ ನಿಮ್ಮ ಹತ್ರ ಇರೋ ದುಡ್ಡನ್ನ ಮೀರಿ ಸಾಲ ಮಾಡಿ ನೀವೇನಾದ್ರೂ ಅವ್ರಿಗೆ ದುಬಾರಿ ಗಿಫ್ಟ್ ನ ಕೊಟ್ಟಿದ್ದೆ ಆದ್ರೆ ಆ ಕ್ಷಣ ಅವರು ನೆನೆಸ್ಕೊಳ್ತಾರೆ. ಅದಾದ ನಂತರ ಯಾರು ಕೂಡ ನೆನ್ಸ್ಕೊಳ್ಳೋದಿಲ್ಲ, ಇಲ್ಲ ನೀನು ನನ್ಗೆ ನನ್ನ ಮಗಳು ಮದ್ವೆಗೋ ಇಲ್ಲ ನನ್ನ ಮದ್ವೆಗೋ ಈ ರೀತಿ ಗಿಫ್ಟ್ ನ ಮಾಡಿದೆ, ನಾನು ನಿನ್ಗೆ ಇದ್ರ ಮೀರ್ ಮಾಡ್ತೀನಿ, ಇಲ್ಲಾಂದ್ರೆ ಇಷ್ಟನ್ನೇ ಮಾಡ್ತೀನಿ ಅಂತ ಯಾರು ಕೂಡ ನೆನ್ಸ್ಕೊಳ್ಳೋದಿಲ್ಲ. ಸೊ ನೀವು ಆ ಕ್ಷಣ ಅವ್ರಿಗೆ ಆ ಗಿಫ್ಟ್ ನ ಕೊಟ್ಟು ನಿಮ್ಮ ಮರ್ಯಾದೆನ ಕಾಪಾಡ್ಕೊಳ್ಬಹುದು. ಆದ್ರೆ ಆ ಗಿಫ್ಟ್ ತಗೊಳ್ಳೋದಕ್ಕೋಸ್ಕರ ನೀವು ಮಾಡಿರ್ತಿರಲ್ಲ ಸಾಲ, ಅದು ನಿಮ್ಮ ಮರ್ಯಾದೆನ ಕಳೆಯುತ್ತೆ. ಸೊ ನೆನಪಿನಲ್ಲಿ ಇಟ್ಕೊಳ್ಳಿ, ನೀವು ಆ ಕ್ಷಣ ಅವ್ರಿಗೆ ಆ ಸಂತೋಷನ ಕೊಡ್ಬೋದು ಆ ದುಬಾರಿ ಗಿಫ್ಟ್ ಇಂದ. ಆದರೆ ಆ ಸಂತೋಷನ ಮತ್ತೆ ಕೊಡ್ಬೇಕು ನೀವು ಅಂತ ಅಂದ್ರೆ ಮತ್ತೆ ದುಬಾರಿ ಗಿಫ್ಟ್ ನೀವು ಕೊಡ್ಬೇಕಾಗುತ್ತೆ. ಸೊ ನಿಮ್ಮನ್ನ ಪ್ರೀತಿ ಮಾಡುವಂತವ್ರು ನೀವು ದುಬಾರಿ ಗಿಫ್ಟ್ ಕೊಡ್ಲಿ ಕೊಡದೇನೆ ಇರ್ಲಿ, ನಿಮ್ಮ ಪ್ರೀತಿಯಿಂದನೇ ಸ್ವಾಗತಿಸ್ತಾರೆ. ಸೊ ದುಬಾರಿ ಗಿಫ್ಟ್ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಇರುವಂತಹ ನಿಮ್ಮ ಪಾಕೆಟ್ ನಲ್ಲಿ ಇರುವಂತಹ ದುಡ್ಡನ್ನ ಯೂಸ್ ಮಾಡಿ ಈಗ ಒಂದು ಫಂಕ್ಷನ್ ಅಂತ ಅಂದ್ರೆ ನೀವು ದುಬಾರಿ ಗಿಫ್ಟ್ ಕೊಟ್ರೆ ಫಂಕ್ಷನ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ನಿಮ್ಮ ಒಳ್ಳೆ ಮನಸ್ಸಿನಿಂದ ಒಂದು ಆಶೀರ್ವಾದ ಮಾಡಿದ್ರೆ ಸಾಕು, ಅದೇ ಒಂದು ದುಬಾರಿ ಗಿಫ್ಟ್ ಇದ್ದಾಗೆ. ದುಬಾರಿ ಗಿಫ್ಟ್ ನ ಬೇಕೇ ಬೇಕು ಅನ್ನೋಂಥವ್ರು ಯಾರು ಕೂಡ ನಿಮ್ಗೆ ಹತ್ರದವ್ರು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಮಾಡೋದ್ರಿಂದ ನೀವು ವರ್ಷಕ್ಕೆ ಒಂದು 4 ಮದ್ವೆಗೆ 4 ಫಂಕ್ಷನ್ಗೆ ಹೋಗ್ತೀರಾ ಅಂತ ಅಂದ್ರೆ ನೀವು ದುಡ್ದಿರೋ ದುಡ್ಡನ್ನ ಅಲ್ಲೇ ಎಲ್ಲ ಪೋಲಾಗುತ್ತೆ. ಇನ್ನು ಲಕ್ಷ್ಮಿ ಎಲ್ಲಿ ಉಳಿಯುತ್ತಾಳೆ ಅಲ್ವಾ? ಸೊ ಹಾಗಾಗಿ ಆದಷ್ಟು ನಿಮ್ಮ ಪಾಕೆಟ್ ನಲ್ಲಿ ಇರೋ ದುಡ್ಡನ್ನ ಯೂಸ್ ಮಾಡಿ ಗಿಫ್ಟ್ ಕೊಡೋದಕ್ಕೆ ಟ್ರೈ ಮಾಡಿ. ನಂಬರ್ 5 ಯಾವ್ದಪ್ಪ ಅಂದ್ರೆ, ಲಕ್ಷ್ಮಿ ನಿಮ್ಮ ಹತ್ರ ನೆಲೆಸೋದಕ್ಕೆ ನೀವು ದುಡ್ಡಿನ ವಿಷಯದಲ್ಲಿ ಅನುಸರಿಸಬೇಕಾದಂತಹ ಕ್ರಮ. ಇಲ್ಲಿ ಫಸ್ಟ್ ದುಡ್ಡಿಗೆ ಒಂದು ಬೆಲೆ ಇದೆ, ಅದಕ್ಕೊಂದು ಮರ್ಯಾದೆ ಇದೆ, ಅದರದೇ ಆದಂತಹ ಒಂದು ಸ್ಥಾನಮಾನ ಇದೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು, ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಲಕ್ಷ್ಮಿ ನಮ್ಮ ಹತ್ರ ಇರ್ತಾಳೆ ಅಂದ್ರೆ ಒಂದು ಒಳ್ಳೆ ಉದ್ದೇಶದಿಂದ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೋಬೇಕು. ನಮ್ಮ ಕೆಟ್ಟ ಚಟಗಳಿಗೆ, ಕೆಟ್ಟ ಅಭ್ಯಾಸಗಳಿಗೆ, ಕೆಟ್ಟ ಆಮಿಷಗಳಿಗೆ ನಾವು ಅದನ್ನ ಯೂಸ್ ಮಾಡ್ಕೊಂಡಿದ್ದೆ ಆದ್ರೆ ಲಕ್ಷ್ಮಿ ಖಂಡಿತವಾಗ್ಲೂ ನಿಮ್ ಜೊತೆ ನೆಲೆಸೋದಿಲ್ಲ. ನೀವು ಲಕ್ಷ್ಮಿನ ಯಾವ ರೀತಿ ಕಾಪಾಡ್ಕೊಳ್ಬೇಕು ಅಂತ ಅಂದ್ರೆ, ನಿಮ್ಮ ಕಷ್ಟದ ಸಮಯಕ್ಕೆ, ನಿಮ್ಮ ಒಳ್ಳೆ ಉದ್ದೇಶಕ್ಕೋಸ್ಕರ, ನಿಮಗೋಸ್ಕರ, ನಿಮ್ಮವರಿಗೋಸ್ಕರ ನೀವು ಅದನ್ನ ಉಪಯೋಗಿಸ್ಕೊಂಡಿದ್ದೆ ಆದ್ರೆ ಲಕ್ಷ್ಮಿ ನಿಮ್ ಜೊತೆ ಇರ್ತಾಳೆ, ಮತ್ತೆ ಹೆಚ್ಚುತ್ತಾ ಹೋಗ್ತಾಳೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 6 ಕ್ರಮ ಯಾವ್ದಪ್ಪ ಅಂತ ಅಂದ್ರೆ, ದುಡ್ಡಿನ ಮೇಲೆ ಒಂದು ನಂಬಿಕೆನ ಇಟ್ಕೊಳ್ಳಿ, ಒಂದು ಅಪಾರವಾದ ನಂಬಿಕೆ ಇಟ್ಕೊಳ್ಳಿ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇಲ್ಲಿ ನಾವು ರಾತ್ರಿ ಮಲಗ್ತೀವಿ, ಬೆಳಗ್ಗೆ ಹೇಳ್ತೀವ ಇಲ್ವಾ ಅನ್ನೋಂತಹ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇಲ್ಲ. ಆದ್ರೂ ಕೂಡ ನಾವು ಇವತ್ತು ಬೇಕು, ನಾಳೆನೂ ಬೇಕು, ಇನ್ ಮುಂದಕ್ಕೂ ಬೇಕು ಅಂತ ಕಷ್ಟಪಟ್ಟು ದುಡಿತೀವಿ ಅಲ್ವಾ? ಸೊ ಏನಕ್ಕೋಸ್ಕರ ದುಡಿತೀವಿ? ಒಂದು ನಂಬಿಕೆ. ನಾವ್ ಇವತ್ತು ಮಲಗಿದವ್ರು ನಾಳೆ ಬೆಳಗ್ಗೆ ಎದ್ದೇಳ್ತೀವಿ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಅಷ್ಟು ಆಸೆಗಳನ್ನ ಇಟ್ಕೊಂಡು ದುಡಿತಾ ಹೋಗ್ತೀವಿ. ಸೊ ಈ ರೀತಿ ಎಲ್ಲ ಇರ್ಬೇಕಾದ್ರೆ, ಮನುಷ್ಯನ ಜೀವನದ ಮೇಲೆ ಎಷ್ಟೊಂದು ನಂಬಿಕೆ ಇರ್ಬೇಕಾದ್ರೆ ನಾವು ದುಡಿಯುವಂತಹ ದುಡ್ಡಿನ ಮೇಲೆ ಯಾಕೆ ನಂಬಿಕೆನ ಇಟ್ಕೋಬಾರ್ದು? ನಮ್ಮ ದುಡಿಮೆಯ ಮೇಲೆ ಹಾಗೂ ದುಡಿದಂತ ದುಡ್ಡಿನ ಮೇಲೆ ನಂಬಿಕೆ ಇಟ್ಕೊಂಡಷ್ಟು ಖಂಡಿತವಾಗ್ಲೂ ನಮ್ಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಈಗ ನೋಡಿ, ಕೆಲವರು ಯಾವ ರೀತಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂದ್ರೆ, ನಾನು ನನ್ನ ಗಂಡ ತುಂಬಾ ದುಡಿತೀವಿ ಆದ್ರೂ ಕೂಡ ₹1 ಉಳಿಯೋದಿಲ್ಲ, ನಾವು ನಿಜವಾಗ್ಲೂ ದುಡಿಯೋಂತ ದುಡ್ಡಿನಲ್ಲಿ ಉದ್ಧಾರ ಆಗ್ತೀವಾ, ನಿಜವಾಗ್ಲೂ ಮುಂದೆ ಬರ್ತೀವ, ಈ ರೀತಿ ಎಲ್ಲ ತುಂಬಾ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ನೀವೇನೇ ದುಡಿದ್ರು ಕೂಡ ನಿಜವಾಗ್ಲೂ ಉದ್ಧಾರ ಆಗೋದಿಲ್ಲ. ನೀವು ಆ ನೆಗೆಟಿವ್ ನೆಗೆಟಿವ್ ಥಿಂಕ್ ಮಾಡೋದ್ರ ಬದಲಾಗಿ ಈ ರೀತಿ ಒಳ್ಳೇದಾಗಿ ಯೋಚನೆ ಮಾಡಿ, ಇಲ್ಲ ನಾನು ನನ್ನ ಗಂಡ ದುಡಿಯುವಂತ ದುಡ್ಡಿನಲ್ಲಿ ಏನೋ ಸ್ವಲ್ಪ ಕೂಡ ಹಾಕಿ ಇಟ್ರು ಕೂಡ ಮುಂದಕ್ಕೆ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಅದೇ ಹೆಗ್ಲನ್ನ ಕೊಡುತ್ತೆ ಅಂತ ನೀವು ನಂಬಿ, ದುಡ್ಡಿನ ಮೇಲೆ, ನಿಮ್ಮ ದುಡಿಮೆ ಮೇಲೆ ಯಾವ ರೀತಿ ನಂಬ್ತಿರೋ ದುಡಿದಂತ ದುಡ್ಡಿನ ಮೇಲೆ ಕೂಡ ನಂಬಿಕೆನ ಇಟ್ಕೊಳ್ತಾ ಹೋಗಿ. ಖಂಡಿತವಾಗ್ಲೂ ಲಕ್ಷ್ಮಿ ನಿಮ್ಮ ಕೈನ ಬಿಡೋದಿಲ್ಲ, ನಿಜವಾಗ್ಲೂ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ನಿಮ್ ಜೊತೆ ನಿಲ್ತಾಳೆ. ನಂಬರ್ 7 ಅನುಸರಿಸಬೇಕಾದಂತಹ ಕ್ರಮ ಯಾವ್ದಪ್ಪ ಅಂತ ಅಂದ್ರೆ, ದುಡ್ಡನ್ನ ನಿಮ್ಮ ಒಂದು ಆತ್ಮೀಯ ಗೆಳೆಯನ್ ರೀತಿ ನೋಡಿ. ನಮ್ಮ ಜೀವನದಲ್ಲಿ ಕೆಲವು ಆಗು ಹೋಗುಗಳಿಗೆ ದುಡ್ಡು ಕಾರಣ ಆಗೋದಿಲ್ಲ, ಆದರೆ ಅದೆಲ್ಲ ನಮ್ಮ ಒಂದು ಹಣೆ ಬರಹ ಅಂತಾನೆ ಹೇಳ್ಬೋದು. ಆದ್ರೆ ಈ ಹಣೆ ಬರಹನ ಸರಿ ಮಾಡಬಹುದಾದಂತಹ ಒಂದು ಆಯುಧ ಅಂದ್ರೆ ಅದು ದುಡ್ಡಾಗಿರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಒಂದು ದುಡ್ಡನ್ನ, ನಿಮ್ಮ ದುಡಿಮೆಯ ದುಡ್ಡನ್ನ ಒಂದು ಆತ್ಮೀಯ ಗೆಳೆಯನ ರೀತಿ ನೋಡ್ಬೇಕಾಗುತ್ತೆ. ಈಗ ನಿಮ್ಮ ಮನಸ್ಸಿಗೆ ತುಂಬಾ ನೋವಾದಂತ ಸಂದರ್ಭದಲ್ಲಿ, ತುಂಬಾ ಕಷ್ಟ ಆದಂತ ಸಂದರ್ಭದಲ್ಲಿ ಆ ನೋವನ್ನ ಇಳಿಸ್ಕೊಳ್ಳೋದಕ್ಕೋಸ್ಕರ, ಆ ಭಾರನ ಇಳಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಂಡ್ರೆ ಅವನು ಒಂದು
ಏನೋ ಒಂದು ಸಜೆಷನ್ ಕೊಡ್ತಾನೆ, ನನ್ಗೆ ಒಂದು ಸಾಂತ್ವನನೇ ಹೇಳ್ತಾನೆ ಅಂತ ನೀವು ಅವನ್ನ ನಂಬ್ಕೊಂಡು ನಿಮ್ಮ ಕಷ್ಟಗಳನ್ನ ಅವನ ಹತ್ರ ಹೇಳ್ಕೊಳ್ತಿರೋ, ಅದೇ ರೀತಿ ನಿಮ್ಮ ದುಡ್ಡಿಗೂ ಕೂಡ ಒಂದು ನಿಮ್ಮ ದುಡ್ಡನ್ನು ಕೂಡ ನಿಮ್ಮ ಒಂದು ಆತ್ಮೀಯ ಗೆಳೆಯ ಅಂತ ಅನ್ಕೊಂಡು ನೀವು ಯಾವ ರೀತಿ ಆ ದುಡ್ಡನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀರಾ, ಎಷ್ಟು ನಷ್ಟ ಆಯ್ತು, ಎಷ್ಟು ಲಾಭ ಆಯ್ತು, ಅದರಿಂದ ಏನೇನೆಲ್ಲ ಮಾಡ್ಬೇಕು ಅಂತ ಇದ್ದೀರಾ ಅನ್ನೋಂಥದನ್ನ ಮುಕ್ತವಾಗಿ ನಿಮ್ಮ ಒಂದು ಮೈಂಡ್ ಕ್ಯಾಲ್ಕುಲೇಷನ್ ನಲ್ಲಿ ಲೆಕ್ಕ ಹಾಕಿ ದುಡ್ಡಿನ ಮುಂದೆ ನೀವೇನ್ ದುಡ್ಡು ಇಟ್ಕೊಂಡಿರ್ತೀರ, ಒಂದು 100 ರೂಪಾಯಿ ನೋಟ್ ಇಟ್ಕೊಂಡಿರ್ತೀರಾ ಅಂದ್ರೆ ಆ 100 ರೂಪಾಯಿನ ನೀವು ಯಾವ ರೀತಿ ಡಿವೈಡ್ ಮಾಡಿ ಒಂದು 50 ರೂಪಾಯಿ ನನ್ ಖರ್ಚಿಗೆ ಬೇಕು, 25 ರೂಪಾಯಿ ಲಾಭಕ್ಕೋಸ್ಕರ, 25 ರೂಪಾಯಿ ಏನೋ ಒಂದು ಸಂತೋಷಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದೀನಿ ಅಂತ ಆ ದುಡ್ಡ ಹತ್ರ ನೀವು ಒಂದು ಆತ್ಮೀಯ ಗೆಳೆಯನ್ ರೀತಿ ನೀವು ಚರ್ಚೆ ಮಾಡಿ. ಆ ರೀತಿ ಇದ್ದಾಗ ದುಡ್ಡು ಬಾಯ್ಬಿಟ್ಟು ನಿಮ್ಗೆ ಹೇಳಿಲ್ಲ ಅಂತ ಅಂದ್ರೂ ಕೂಡ ನಿಮ್ಮ ಮೈಂಡ್ ಅಲ್ಲಿ ಒಂದು ಒಳ್ಳೆ ಥಾಟ್ ಅನ್ನೋವಂಥದ್ದು ಬರುತ್ತೆ. ದುಡ್ಡನ ಹತ್ರ ಒಂದು ಆತ್ಮೀಯ ಗೆಳೆಯನ್ ರೀತಿ ಶೇರ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಿಜವಾಗ್ಲೂ ಖಂಡಿತವಾಗ್ಲೂ ನೆಕ್ಸ್ಟ್ ನೀವು ಏನಾದ್ರೂ ಮಾಡ್ಬೇಕು ಅಂತ ಇದ್ರೆ ಅದೇ ದುಡ್ಡೇ ನಿಮ್ಗೆ ದಾರಿ ತೋರಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 8 ಅನುಸರಿಸಬೇಕಾದಂತಹ ಕ್ರಮ ಯಾವ್ದಪ್ಪ ಅಂತ ಅಂದ್ರೆ, ದುಡ್ಡನ್ನ ಯಾರ್ದೋ ಒಂದು ಮೇಲಿನ ದ್ವೇಷಕ್ಕಾಗ್ಲಿ ಇಲ್ಲ ನಿಮ್ಮ ದುರಹಂಕಾರದಿಂದಾಗ್ಲಿ ಸಂಪಾದಿಸ್ಬೇಡಿ. ಖಂಡಿತವಾಗ್ಲೂ ಆ ರೀತಿ ಸಂಪಾದಿಸ್ಬೇಡಿ. ನನ್ನನ್ನ ನೀನ್ ಈ ರೀತಿ ಹೀಯಾಳ್ಸಿದ್ಯಾ ಅಲ್ವಾ, ನೋಡು ನಾನ್ ಸಂಪಾದನೆ ಮಾಡಿ ನಿನಗೆ ಒಂದು ಗತಿ ಕಾಣಿಸ್ತೀನಿ ಅನ್ನೋ ರೀತಿನೋ, ಇಲ್ಲ ಅವ್ರು ಬೆಳೆದು ಬಿಟ್ರಲ್ಲ ನಾನು ಬೆಳಿಬೇಕು ಅನ್ನೋಂತ ಹೊಟ್ಟೆ ಕಿಚ್ಚು ಮನೋಭಾವದಿಂದ ಸಂಪಾದನೆ ಮಾಡೋದಾಗಿರ್ಬೋದು. ಈ ರೀತಿ ಖಂಡಿತ ಮಾಡ್ಬೇಡಿ. ನೀವು ಅಲ್ಲಿ ದುಡಿಯೋಂಥ ದುಡ್ಡು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು. ಒಂದು ಆ ಲಕ್ಷ್ಮಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಾಗ ಮಾತ್ರ ಆ ಲಕ್ಷ್ಮಿ ನಿಮ್ಗೆ ಒಲಿಯುವಂಥದ್ದು. ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಯಾವ ರೀತಿ ಇರ್ಬೇಕು ಅಂದ್ರೆ, ಒಂದು ಪ್ರೀತಿ ವಿಶ್ವಾಸದಿಂದ ಇರ್ಬೇಕು. ನೀವು ದುಡಿಯೋಂಥ ದುಡ್ಡು ನಿಮಗೆ ನಿಮ್ಮವ್ರಿಗೆ ಹೆಲ್ಪ್ ಆಗ್ಬೇಕೇ ಹೊರತು ಬೇರೆಯವರ ದ್ವೇಷಕ್ಕೋಸ್ಕರ ನೀವು ದುಡಿದು ಆ ಸಂಪಾದನೆ ಮಾಡಿ ದುಡ್ಡನ್ನ ಕೂಡ ಹಾಕ್ತಿವಿ ಅನ್ನೋವಂಥದ್ದೆಲ್ಲ ಸುಳ್ಳು. ದುರಹಂಕಾರದಿಂದ ಕೋಪದಿಂದ ನೀವು ದುಡ್ದಿದ್ದೆ ಆದ್ರೆ ಆ ದುಡ್ಡು ನಿಮ್ಮ ಹತ್ರ ಖಂಡಿತವಾಗ್ಲೂ ಉಳ್ಕೊಳ್ಳೋದಿಲ್ಲ. ಒಂದು ಪ್ರೀತಿಯಿಂದ ದುಡಿರಿ. ಯಾವುದೇ ಆಗ್ಲಿ ದುಡಿಮೆ ಪ್ರೀತಿಯಿಂದ ಇರ್ಬೇಕು. ನೀವು ಎಷ್ಟು ಇಷ್ಟಪಟ್ಟು ದುಡಿತಿರೋ ಅಷ್ಟು ಇಷ್ಟಪಟ್ಟು ಲಕ್ಷ್ಮಿ ನಿಮ್ಮ ಹತ್ರ ನೆಲೆಸ್ತಾಳೆ. ನಂಬರ್ 9 ಅನುಸರಿಸಬೇಕಾದಂತಹ ಕ್ರಮ ಯಾವ್ದಪ್ಪ ಅಂದ್ರೆ, ದುಡ್ಡಿನ ವಿಷಯದಲ್ಲಿ ಸಹನೆ ಮತ್ತು ಸಹಾನುಭೂತಿ ಎರಡು ತುಂಬಾ ಇಂಪಾರ್ಟೆಂಟು. ಒಂದು ದುಡಿಯುವಂತ ವಿಚಾರದಲ್ಲಿ ನೀವು ಸಹನೆಯಿಂದ ದುಡಿಬೇಕು. ಇವತ್ತು ದುಡಿತಾ ಇದ್ದೀನಿ, ಇವತ್ತೇನೋ ಒಂದು 10,000 ಸಂಬಳ ಕೊಡ್ತಾ ಇದ್ದಾರೆ, ನೆಕ್ಸ್ಟ್ ಇನ್ನೊಂದು 6 ತಿಂಗಳು ಹೋದ್ಮೇಲೆ ನಂಗೆ 1 to ಡಬಲ್ ಆಗ್ಬಿಡ್ಬೇಕು ಅಂತ ಒಂದು ವೇಗವಾಗಿ ದುಡಿಯುವಂಥದ್ದು ಇರಬಾರ್ದು. ಅದೇನೋ ಅಂತಾರಲ್ಲ, ಅತಿ ವೇಗ ತಿಥಿ ಬೇಗ ಅನ್ನೋ ರೀತಿ ನೀವು ಯಾವತ್ತು ದುಡ್ಡಿನ ವಿಷಯದಲ್ಲಿ ಎಷ್ಟು ಸಹನೆಯಿಂದ ಇರ್ತಿರೋ, ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅಷ್ಟು ನೀವು ರಿಚ್ ಆಗ್ತಾ ಹೋಗ್ತಾ ಇರ್ತೀರಾ. ಮತ್ತೆ ಜೊತೆಗೆ ಸಹಾನುಭೂತಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ದುಡಿಯೋ ದುಡ್ಡಿನಲ್ಲಿ ಜಾಸ್ತಿ ಬೇಡ ಅಂದ್ರೆ ಎಲ್ರಿಗೂ ದಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇಲ್ಲ. ಯಾರು ತುಂಬಾ ಕಷ್ಟದಲ್ಲಿ ಇರ್ತಾರೋ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೋ ಅಂತವ್ರಿಗೆ ನಿಮ್ಮ ಕೈಲಾದಂತಹ ಸಹಾಯನ ಮಾಡಿ. ಈಗ ನೋಡಿ, ಹೊಟ್ಟೆ ತುಂಬದವ್ರಿಗೆ ಸಹಾಯ ಮಾಡಿ. ದುಡ್ಡಿನ ವಿಷಯದಲ್ಲಿ ಹೊಟ್ಟೆ ತುಂಬಿದ್ರು ಕೂಡ ನನಗ್ ಬೇಕು ಬೇಕು ಅನ್ನೋ ಅಂತವ್ರೆ ಜಾಸ್ತಿ. ಸೊ ಹಾಗಾಗಿ ಹೊಟ್ಟೆ ಹಶು ಇರೋನ್ಗೆ ನೀವು ಊಟ ಹಾಕಿದ್ರೆ ಅದು ಒಂದು ತೃಪ್ತಿಕರ ಅಂತ ಅನಿಸ್ಕೊಳುತ್ತೆ. ನಿಮ್ಗೂ ತೃಪ್ತಿಕರ, ಹೊಟ್ಟೆ ತುಂಬದವನ್ಗೂ ತೃಪ್ತಿಕರ. ಹೊಟ್ಟೆ ಹಶುವೇ ಇಲ್ದೇನೆ ಇರೋನ್ಗೆ ನೀವು ಏನೇ ಬೃಷ್ಟನ್ನ ಭೋಜನ ಕೊಟ್ರು ಕೂಡ ಅದು ಖಂಡಿತವಾಗ್ಲು ಅವ್ರಿಗೆ ತೃಪ್ತಿ ಅನ್ಸೋದಿಲ್ಲ, ಇನ್ನು ವಾಂತಿ ಮಾಡೋ ರೀತಿ ಆಗುತ್ತೆ. ನಿಮ್ಗೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸೋದಿಲ್ಲ. ಸೊ ಹಾಗಾಗಿ ಯಾರಿಗೆ ತುಂಬಾ ರಿಕ್ವೈರ್ಮೆಂಟ್ ಇರುತ್ತೋ, ತುಂಬಾ ಕಷ್ಟ ಇರುತ್ತೋ ಅಂತವ್ರಿಗೆ ನೀವು ಸಹಾಯ ಮಾಡಿ. ಒಂದು ಸಹಾನುಭೂತಿ ಅನ್ನೋಂಥದ್ದು ಇರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದುಡ್ಡಿನ ವಿಷಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು ಸಹನೆ ಮತ್ತು ಸಹಾನುಭೂತಿ. ಆ ರೀತಿ ಮಾಡಿದಂತ ಸಂದರ್ಭದಲ್ಲಿ, ಈಗ ಸಮುದ್ರದಲ್ಲಿ ಒಂದು ಬಾಕ್ಸೆ ನೀರ್ನ ಎತ್ತಿ ಕೊಟ್ರು ಅದು ಖಾಲಿ ಹೇಗಾಗೋದಿಲ್ವೋ ಅದೇ ರೀತಿ ನೀವು ಸಮುದ್ರ ಆಗಿ ನೀವು ಎಲ್ಲೋ ಒಂದು ನಿಂತಿರೋ ನೀರ್ ರೀತಿ ಆಗಕ್ ಹೋಗ್ಬೇಡಿ. ಆದಷ್ಟು ಸಮುದ್ರದ ರೀತಿ ವಿಶಾಲವಾದಂತಹ ಮನಸ್ಸನ್ನ ಇಟ್ಕೊಂಡು ಮನೋಭಾವನೆನ ಇಟ್ಕೊಂಡು ನೀವು ಹೆಲ್ಪಿಂಗ್ ನೇಚರ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಈ ರೀತಿ ಬೆಳೆಸ್ಕೊಂಡಿದ್ದೆ ಆದ್ರೆ ನೀವೆಷ್ಟು ಸಹಾಯನ ಮಾಡ್ತಿರೋ ಅದು 1 to ಡಬಲ್ ನಿಮ್ಗೆ ರಿಟರ್ನ್ ಆಗ್ತಾ ಹೋಗುತ್ತೆ. ನಾನು ಏನ್ ಹೇಳಿದ್ನೋ ಇಷ್ಟು 9 ಪಾಯಿಂಟ್ಗಳನ್ನ ನೀವು ಕಂಪಲ್ಸರಿ ಅನುಸರಿಸಿದ್ದೆ ಆದ್ರೆ ಲಕ್ಷ್ಮಿ ಖಂಡಿತವಾಗ್ಲೂ ನಿಮ್ಮ ಹತ್ರ ನೆಲೆಸ್ತಾಳೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನಾನು ಅನುಸರಿಸ್ತಾ ಇರೋಂತಹ ಈ ದುಡ್ಡಿನ ವಿಷಯದಲ್ಲಿ ಈ ಕ್ರಮಗಳನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನ ನೀವು ಅನುಸರಿಸಿದ ನಂತರ ನೀವೇ ನನಗೆ ಕಮೆಂಟ್ ಸೆಕ್ಷನ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡ್ತೀರಾ. 100% ಇದ್ರ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗಾದಂತಹ ಒಳ್ಳೇದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿಮ್ಗೆ ಯಾವ ರೀತಿ ಏನಾದ್ರು ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಅದ್ರ ತಕ್ಕನಾಗಿ ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ, ನಿಮ್ಗೆ ಯೂಸ್ ಆಗೋ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.